ಆ ಸ್ಥಳದಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿಸಿದ್ದು ನಿಜಕ್ಕೂ ಈ ಕಾರ್ಯದಲ್ಲಿ ಅವರದೇ ಪ್ರಧಾನ ಪಾತ್ರವಾಗಿತ್ತು. ಏಕೆಂದರೆ ಈ ವಿಷಯ ಬಹಳ ಕ್ಲಿಷ್ಟವಾದದ್ದು. ಭೂಮಿಯನ್ನು ವಶಪಡಿಸಿಕೊಳ್ಳುವ ವಿಷಯದಲ್ಲಿ ರಾಮಲಾಲನೇ ಮೊದಲಾದ ಶ್ರೀರಾಮಕೃಷ್ಣರ ಬಂಧು ಬಳಗದವರೆಲ್ಲ ತಕರಾರೆಬ್ಬಿಸುವ ಸಂಭವವಿತ್ತು. ಭಕ್ತರಂತೆ ಸಜ್ಜನರಂತೆ ಎಷ್ಟೇ ಸೋಗು ಹಾಕಿದರೂ ದುಡ್ಡಿನ ವಿಷಯ ಬಂದಾಗ ಬಂಧುಗಳ ನಿಜ ಸ್ವರೂಪ ಗೊತ್ತಾಗಿ ಬಿಡುತ್ತದೆ. ಹಿಂದೆ ಇದೇ ರಾಮಲಾಲ ಶ್ರೀರಾಮಕೃಷ್ಣರು ಕಣ್ಮರೆಯಾದ ಬಳಿಕ ಮನೆ ಆಸ್ತಿಯ ಸಂಬಂಧವಾಗಿ ಶ್ರೀಮಾತೆಯವರಿಗೆ ಎಷ್ಟು ಕಿರುಕುಳ ಕೊಡಲಿಲ್ಲ. ಶ್ರೀಮಾತೆಯವರ ಸ್ವಂತ ತಮ್ಮಂದಿರೇ ಜಯರಾಂಬಾಟಿಯ ಜಾಗಕ್ಕಾಗಿ ಎಷ್ಟು ದುರ್ಬುದ್ಧಿ ತೋರಲಿಲ್ಲ. ಶ್ರೀಮಾತೆಯವರಿಗಾಗಲಿ ಇಷ್ಟೆಲ್ಲ ತಂಟೆ ಮಾಡುವವರು ಮುಂದೆ ರಾಮಕೃಷ್ಣ ಮಠದ ಸಾಧುಗಳೇನಾದರೂ ಆಸ್ತಿ ವಿಕ್ರಯದ ಬಗ್ಗೆ ಮಾತುಕತೆಯಾಡಲು ಬಂದರೆ ಇನ್ನೆಷ್ಟೆಷ್ಟು ನಿಬಂಧನೆಗಳನ್ನು ಹಾಕಿ ತಂಟೆ ಮಾಡುತ್ತಾರೋ. ಇದನ್ನೆಲ್ಲ ಅರಿತಿದ್ದ ಶ್ರೀಮಾತೆಯವರು ತಮ್ಮ ಜೀವಿತಾವಧಿಯಲ್ಲೇ ಈ ವಿಷಯ ಬಗೆಹರಿಯಲಿ ಎಂದು ಬಯಸಿದ್ದರು.